ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಹಾಗೇನಿಲ್ಲ ಅಣ್ಣ, ಅದ್ ಬಿಡು, ರಿಸಲ್ಟ್ ಬಂದ್ಮೇಲೆ ನೋಡೋಣ. ಅದ್ರಲ್ಲೇನ್ ಡೌಟು, 100% ಪಾಸ್ ಆಗ್ತೀಯಾ. ಚಿಕ್ಕಪ್ಪ, ಲಕ್ಕಿನ ಬೆಂಗಳೂರು ಕಳಿಸ್ಬೇಕು, ಈಗಲೇ ಹೇಳಿದ್ದೀನಿ. ನಮ್ಮ ಹಳ್ಳಿ ಕಡೆ ಇಡೀ ಕರ್ನಾಟಕನೇ ತಿರುಗಿ ನೋಡೋ ಹಾಗೆ ಮಾಡೋ ತಾಕತ್ತಿರೋದು ನಮ್ ಲಕ್ಕಿಗೆ ಮಾತ್ರ. ಏನಂತೀರ ಚಿಕ್ಕಮ್ಮ? ಸರಿಯಾಗಿ ಹೇಳ್ದೆ ನೋಡು. ಮತ್ತೆ ಅಣ್ಣ, ನೀನ್ ಅದಕ್ಕೆ ನೋಡ್ದ್ಯಾ? ಓಹೋ, ಅದಕ್ಕೆ ಹೆಸರು ಹೇಳ್ತಿದ್ದಾಗೆ ನಾಚಿಕೆ ನೋಡು. ಪುರೋಹಿತ್ರೆ ತೋಳಿ. ಓ ಪರವಾಗಿಲ್ವೇ, ಗಣ್ಣವರೇ ಮೊದ್ಲು ಬಂದ್ಬಿಟ್ಟಿದ್ದೀರಾ? ಓಹೋ, ಏನ್ ಪುರೋಹಿತ್ರೆ ನಿಮ್ ಮಾತಿನ ಅರ್ಥ? ನಮ್ಮ ಅಣ್ಣಂಗ ಅರ್ಜೆಂಟ್ ಜಾಸ್ತಿ ಅಂತನಾ? ಏ ತರ್ಲೆ, ಎಷ್ಟು ಅಂತ ಕಾಲ ಹೇಳಿದ್ಯಾ ಒಂದು? ನೋಡಿ ಚಿಕ್ಕಪ್ಪ, ಮಾವ ಇಲ್ಲಿ. ಏಯ್ ಬಂದ್ರು, ಅಮ್ಮ ಬಂದ್ರು. ಬನ್ನಿ, ಬನ್ನಿ, ಎಲ್ಲ ಬನ್ನಿ. ನಡಿ ನಡಿ ಬಾ. ನಮಸ್ಕಾರ. ಚೆನ್ನಾಗಿದ್ದೀರಲ್ಲ? ಏಯ್ ಬೇಡ ಬೇಡ ಬೇಡ, ಬೀಳ್ಬಾರ್ದು, ಖಾಲಿ ಬೀಳ್ಬಾರ್ದು. ಹೋಗಿ ಹೋಗಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಬಾಬು. ಹೇಳಿ, ಹೇಳಮ್ಮ, ಹೇಳು. ಇರ್ಲಪ್ಪ ಇರ್ಲಪ್ಪ. ಹಾ ನಮಸ್ಕಾರಮ್ಮ. ಎಲ್ಲ ಚೆನ್ನಾಗಿದ್ದೀರಿ ಅಲ್ವಾ? ಏನಣ್ಣ, ನೀನ್ ರಾಣಿ ಜೇನ್ನ ಹುಡುಕ್ತಿದ್ಯಾ? ಸುಮ್ಮನೆ ಗಂಡಿನ ಕಡೆಯವ್ರನ್ನ ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ ಅಲ್ವಾ? ಅಯ್ಯೋ ಹಾಗೇನು ಇಲ್ಲ ಸಾಹೇಬ್ರೆ. ಇಲ್ಲ ತಾತ, ನೀವ್ ತಡವಾಗಿ ಬಂದಿದ್ದಲ್ಲ, ನಮ್ಮ ಅಣ್ಣನೇ ಸ್ವಲ್ಪ ಬೇಗ ಬಂದ ಅಷ್ಟೇ. ಅವನಿಗೆ ಅದಕ್ಕೆ ನೋಡೋ ಕಾತುರ, ಅದಕ್ಕೆ ಅಲ್ವಾ ಅಣ್ಣ? ಅಲ್ಲಿ ನಾಚಿಕೆ ನೋಡು, ಅಲ್ಲಿ ಅಲ್ಲಿ ಅಲ್ವಾ ಅಲ್ವಾ? ಕ್ಷಮ್ಸಿ ಸಾಹೇಬ್ರೆ, ಮಗಳು ಆಗಾಗ ತಮಾಷೆ ಮಾಡ್ತಿರ್ತಾಳೆ. ಸೈಡ್ 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 ಏ, ಸೈಡ್ ಪುಟಿ, ಏನೋ ಇವಳು. ಅದಕ್ಕೆ ಬನ್ನಿ ಬನ್ನಿ ಬನ್ನಿ, ನೀವು ಇಲ್ಲಿ ನಿಂತ್ಕೊಳ್ಳೋದಲ್ಲ, ನೀವು ಮುಂದೆ ನಿಂತ್ಕೋಬೇಕು. ಅದಕ್ಕೆ ಈಗ ನೋಡಿ ನಮ್ಮ ಅಣ್ಣನ ಮುಖ ಕಮಲದ ಹೂ ತರ ಅರಳ್ಬಿಡ್ತು. ಇವಾಗ ಕರೆಕ್ಟಾಗಿ ಕಾಣಿಸ್ತಿದ್ಯಾ ಅಣ್ಣ? ಏನಿಲ್ಲ, ದೇವಿ ಸರಿಯಾಗಿ ಕಾಣಿಸ್ತಿದಳ ಅಂತ ಕೇಳ್ದೆ. ಅತ್ತೆ, ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಗೊತ್ತು ತಾನೆ? ಗೊತ್ತು, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಏನೋ ಆಗ್ಲಿಂದ ಗುಸುಗುಸು ಅಂತ ಮಾತಾಡ್ತಾನೆ ಇದಾರಲ್ಲ. ಶುರು ಮಾಡ್ಬೋದಾ ಯಜಮಾನ್ರೆ? ಮಾಡಿ ಮಾಡಿ. ಸಂಜೀವ ಬಾಪ್ಪ ಇಲ್ಲಿ. ಈ ಪ್ರಸಾದನ ಆ ಮರದ ಹತ್ರ ಇಟ್ಬಿಡು. ಅತ್ತೆ, ಇದೇ ರೈಟ್ ಟೈಮ್, ಹೋಗಿ ಮಾತಾಡಿ. ಹಾಯ್. ನಮಸ್ತೆ. ನಮಸ್ತೆ. ನಾನು ನಿಮ್ಮ ಹತ್ರ ಸ್ವಲ್ಪ ದೇವಕಿ, ಅರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ದೇವಕಿ? ಪೂಜೆ ನಡೀತಿರೋದು ಅಲ್ಲಿ ತಾನೆ, ಬಾ. ಹಾ, ಅವ್ರು ಪ್ರಸಾದ ಇಟ್ಬಿಟ್ಟು ಬರ್ತಾರೆ, ನೀನ್ ಬಾ. ನೀವು ನನಗೇನಾದ್ರೂ ಹೇಳೋದಿತ್ತಾ? ದೇವಕಿ ಬಾ ಇಲ್ಲಿ ನೋಡು, ಅಮ್ಮನೂ ಕರೀತಿದ್ದಾರೆ, ಬಾ. ನೀನ್ ಬಾ. ಬನ್ನಿ. ಚಿಕ್ಕಪ್ಪ, ಏನ್ ಮಾಡ್ತಾ ಇದೀಯಾ? शत्रु संहार
ಹಲೋ ಹಲೋ ಬಾಸ್. ಆ ಪುಟ್ಟ ಬಂದಿಯಾನೇನ್ರು? ಬಂದಿದ್ದಾನೆ ಬಾಸ್. ಇಷ್ಟೆಲ್ಲ ಧಮ್ಕಿ ಕೊಟ್ಟ ಮೇಲೂ ಆ ನನ್ನ ಮಗ ಬಂದಿಯಾನೆ ಅಂದ್ರೆ ಅವನಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕು. ಒಂದು ಕೆಲಸ ಮಾಡಿ, ಅವನು ಜೀವನ ಪೂರ್ತಿ ನೆನ್ಪಿಟ್ಕೊಳಂಗೆ ಆ ಥರದೊಂದು ಮಾರ್ಕ್ ಹಾಕಿ ಸಾಕು. ಓಕೆ ಬಾಸ್. ಅಲ್ಲ ಚಿಕ್ಕಪ್ಪ, ಆ ಮುದ್ದಿನ ಮೇಲೆ ನಿನಗೆ ಯಾಕೆ ಅಷ್ಟೊಂದು ದುಶ್ಮನಿ? ಹಳೆ ಕತೆ. ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿ, ಅಮ್ಮ ಇಲ್ಲಿ ಹಾ. ಎಲ್ಲರ ಹತ್ರ ಮುಟ್ಟಿಸ್ಬಿಡಮ್ಮ. ಹ್ಮ್. ಅಯ್ಯೋ ಅಯ್ಯಯ್ಯೋ, ಸಾರಿ. ನಮಸ್ಕಾರ ಮಾಡ್ತಿದ್ದೀನಿ ಅನ್ಕೊಂಡ್ರಾ? ಪರವಾಗಿಲ್ಲ, ಹೇಗಿದ್ರು ನೀವು ಹಿರಿಯರು, ಆಶೀರ್ವಾದ ಮಾಡಿ. ಪರವಾಗಿಲ್ಲ. ತಾಯಿ, ಹೆಣ್ಣು ಗಂಡಿನ ಕಡೆಯವ್ರು ಬಂದಿದ್ದಾರೆ. ನೀನು ಒಪ್ಪಿಗೆ ಕೊಟ್ರೇನೆ ಮುಂದಿನ ಕಾರ್ಯ ಶುರುವಾಗೋದು. ಏನು ಒಪ್ಪಿಗೆನಾ? ಹಂಗಂದ್ರೆ ಹ್ಞೂ ಆದಿ, ಆ ತಾಯಿ ಮೇಲಿರೋ ಹೂವ ಬಿದ್ರೇನೆ ಈ ಮದ್ವೆಗೆ ಒಪ್ಪಿಗೆ ಅಂತ ಅರ್ಥ. ಬಿದ್ದಿಲ್ಲ ಅಂದ್ರೆ ಇದೆಲ್ಲ ವರ್ಕೌಟ್ ಆಗಲ್ಲ. ನಾನೇ ಅವನ ಹತ್ರ ಮಾತಾಡ್ತೀನಿ. ನಿಧಾನ. ಲಕ್ಷ್ಮೀ ಪುರಾಣ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.